ಓಹೋ ಶಿವಾನಂದ್ರು ಜೋರಿತ್ತಾ ಬಾ ಎಂತ ಶಗಿ ಮರ ಸುಬ್ರಣ್ಣ ಎಂತ ಕುಡಿತ ಸೇಂದಿ ಬಿಡೋರ ನೀನು ಮಧ್ಯ ಸೇಂದಿದ್ರೆ ಬಡಿತ ಕಾಣು ಎಂತದ ಅಕ್ಕ 3 ತಂಪ ಮೊದಲು ಹಳಿ ಬಾಕಿ ಕೊಡಕ್ಕಿತ್ತು ಮರೆ ಕೊಡಿಯ ಎಂತ ಹಳೆ ಬಾಕ್ಯ ಕೊಡ್ತಾ ಮರ ಪಟನ್ ಕಟ್ಟಂಗ ನಾ ಹೋದ್ನಾ ಇದೊಂದು ಒಳ್ಳೆ ಕಥೆ ಆಯ್ತು ಮಾರೆ. ಅಂಡಿ ಪಿರ್ಕಿ ಬರೀ ಹೊಟ್ಟು ಪಂಚಾಯತ್ಗೆ ಆಯ್ತು ಮಾರ ನಿಮ್ದು. ಪಟೇಲ್ರು ಹ್ಯಾಂಗ್ ಸತ್ರ ಎಂಥದಾರು ಹೇಳ್ತೀರಿ ಮಾರೇ ನೀವು. ಬರೀ ಕಟ್ಟಿ ಪುರಾಣ ಮಾಡೋದೇ ಆಯ್ತಲ್ಲ ಮಾರೇ ನೀವು. ಪಚ್ಚೆ ನೀನು ಹೇಳಿ ಪಟೇಲ್ ಮನೆಗೆ ಹೋಗ್ತಿರ್ತಲ್ಲ ಮರ ನಿಂಗೆ ಗೊತ್ತಿರ್ಕಲ್ದನ. ಹಂಗಂದು ಹೇಳ ಪಟೇಲ್ ಸತ್ತಿದ್ದ ಹೆಂಗೆ ನಿಂಗೆ ಗೊತ್ತಿತ್ತಲ್ಲ. ನಂಗೆ ಗೊತ್ತಿದ್ದು ನಾನು ನಿನ್ನ ಹತ್ರ ಅಂತ ಕೇಂದಿದ್ನ. ಹಾಂಗ ಬಾ ದಾರಿಗೆ. ನನಗೆ ಗೊತ್ತಿದ್ರೆ ನಾ ಹೇಳ್ತಿರ್ಲಿಲ್ಲ. ನನಗೆ ಗೊತ್ತಿದ್ರೆ ಅವ್ರನ್ನ ಬದುಕಿಸ್ತಿರ್ಲಿಲ್ಲ ನಾನು. ಪಾಟೇಲ್ರ ಬಾಡಿ ಸಿಕ್ಕಿದ ಮೇಲೆ ಗೊತ್ತಾಗಿತ್ತು ಅವ್ರು ಸತ್ರು ಅಂತೇಳಿ. ಆರು ಮುಖ ಎಲ್ಲ ಜಜ್ಜು ಹೋಯ್ತು ಮರೆ. ನಂಗನ್ಸುತ್ತ ಯಾರು ಬೇಕಂದೇಳಿ ಕಲ್ಲು ಹೊತ್ತಾಕಿ ಸಾಯಿಸುಕೊಂಡ್ರ ನಮ್ಮನಿ. ಹೊಳಿಗೆ ಹಾರಿದ್ರೆ ನೀರಂಗಿದ್ ಕಲ್ಲಿಗೆ ಮುಖ ತಗೋದಿಲ್ಲನ. ಆರು ರಾತ್ರಿ ಹೊತ್ತಿ ಪಟೇಲ್ರ ಹೊಳಿ ಬದಿಗೆ ಎಂತ ಹೋತ್ರ ಮರಯ್ಯ. ಯಾಕೋ ಅನುಮಾನ ಇದು ಬಹುಶಃ ಆತ್ಮಹತ್ಯೆ ಅಂದೇಳಿ. ಪಟೇಲ್ರಿ ಅಂತ ಆತ್ಮಹತ್ಯೆ ಮಾಡ್ಕಂತ್ರ ಹಳ್ಳಿಗೆ ಗುಂಡಾಗೋ ಅಷ್ಟು ಧೈರ್ಯ ಇತ್ತು ಅವ್ರಿಗೆ. ಅವ್ರೆಂತ ಹಂಗೆ ಮಾಡ್ಕಂತ್ರ. ನೀ ಅಂತ ಹೇಳ್ತೆ ಮರ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಧೈರ್ಯ ಬೇಡನ. ಹಿಂಗೆ ಒಂದ್ರ ಮೇಲೆ ಒಂದು ಆತ ಇದ್ರೆ ನಮ್ಮೂರಿಗೆ ಪೊಲೀಸ್ನವರು ಬತ್ ಕಡಿ ಪೊಲೀಸ್ ಸ್ಟೇಷನ್ ಬರ್ತದೆ. ಹೌದಲ್ಲ ಕ ಯಾಕೋ ಈ ಹಳ್ಳಿ ಭವಿಷ್ಯ ದಿನ ದಿನ ಹೋದಂಗ ಹಾಳಾತೈತಿ. ಆ ಪಟೇಲ ಹೋದ್ನಲ್ಲ ಇನ್ನು ಭವಿಷ್ಯ ಒಳ್ಳೇದಾತ್. ಪಟ್ಟೆ ತುರ್ತು ತಕೊಂಡು ಎಂತದ ಅಂದಂಗಾಯ್ತು. ಎಂತ ಇಲ್ಲ ಈ ಪಟೇಲ್ ಐತ್ನಲ್ಲ ಅವ 100 ಪೊಲೀಸರಿಗೆ ಸಮ ಅಂತಂದ. ಹೋಗ್ಲಿ ಬಿಡು ಮರೆ ಆ ವಿಷಯ ಇಲ್ಲ ಅಂತಕ್ಕೆ ನಮ್ಮ ಮೇಲೆ ಬತ್ತ ಮೇಲೆ. ಸುಬ್ರಣ್ಣ ತಂಪು ಕೊಡ್ತಾ ಇಲ್ಲ ಈಗ. ತಕ ಕುಡ್ದು ಸಾಯ್. ಮೊದಲು ಹಳೆ ಬಾಕಿ ಕೊಡಕ್ಕಾತಿಲ್ಲ. ಗೋಲ್ಡ್ ಅಂತೆ ಗೋಲ್ಡ್. ನೀನು ಹಳಿ ಬಾಕಿ ಇಟ್ಕೊಂಡು ಸಾಯ್ತ ಮರ ನಾವು. ಇವನೇ ಸಯ್ಯ. ಈ ಪಾಟೇಲ್ರು ಪುಟ ಬಾರು ಚಾಕ್ಲೇಟ್ ತಂದಿದ್ದೆ. ನಂಗೆ ನೀನು ಚಾಕ್ಲೇಟ್ ಬೇಡ ಅಂತದ್ದು ಬೇಡ. ನಂಗಮ್ಮ ಬೈತ್ರು ನೀವೇ ತೆಗಿಸ್ತೀನಿ. ನಿಮ್ಮ ಊರಂಗ ಹೋಗಿ ಕೂತ್ಕೊಂಡಿದ್ದ ಇಲ್ಲ ಕಾಯಿಲ್ಯಾ. ನೀನೊಬ್ಬ ಕಡಿಮೆ ಇದ್ದೆ ಮಾರೆ. ಯಾಕೆ ಬಂದ್ಯಪ್ಪ? ಊರಿಗೆ ಹೋಗಿದ್ದು ಬರೋ ಸ್ವಲ್ಪ ತಡ ಆಯ್ತು ದಣ್ಗಳೇ, ಕ್ಷಮಿಸ್ಬಿಡಿ. ಇನ್ನೊಂದು 10 ವರ್ಷ ಬಿಟ್ಟು ಬರಬೇಕಾಗಿತ್ತು. ಒಟ್ಟಿಗೆ ನನ್ನ ತಿಥಿನೂ ಮಾಡಬಹುದಿತ್ತಾ? ಎಂತಕ್ಕಿಂತ ಮಾತಾಡ್ತಿರೋ ದಣ್ಗಳೇ. ಸರಿಯಾಗಿ ಕೇಳಿ ದಣಿಗಳೇ. ಇಲ್ಲೆಂತ ಆದ್ರೆ ಇವ್ರಿಗೆ ಎಂತ ಸಂಬಂಧ ಇಲ್ಲ. ಎಲ್ಲ ಮುಗ್ದು ಕೈ ತೊಳ್ಕೊಡೋ ಹೊತ್ತಿನಲ್ಲಿ ಇಲ್ಲಿ ಬಂದು ಕೂಕೊಂಡಿದ್ರು. ವಾಯ್ ಎಂತ ಮಾರ್ರೆ ಗಮ್ಮತ್ತ ಊರಲ್ಲಿ ಸರಿಯಾಗಿ ಊಟ ಸಿಕ್ತಾ? ನಾನು ಹೊಟ್ಟೆ ಉರ್ಸೋಕೆ. ಇಲ್ಲಿ ಯಾರನ್ನಪ್ಪ ಉದ್ಧಾರ ಮಾಡೋಕ್ ಬಂದೆ ಈಗ? ಅಂದ್ರೆ ನಾವೆಲ್ಲ ಈಗ ನೆನಪಾದವ ನಿನಗೆ? ದನಗಳೇ ಈಗಲಾದ್ರೂ ಬಂದ್ರಲ್ಲ ಅದು ಖುಷಿ ಪಡಬೇಕು. ಕೆಲವೊಂದ್ಸಲ ಕೆಲಸ ನಾವು ಅಂದ್ಕೊಂಡ ಟೈಮ್ಗೆ ಆಗಲ್ಲ, ಲೇಟ್ ಆಗತ್ತೆ. ಪಾಪ ಅದೇನು ಕೆಲಸ ಆಯ್ತೋ ಏನೋ. ವಹಿಸ್ಕೊಂಡು ಬರಬೇಡ ಭುವನ್. ಸವಿತನ್ನ ಅಜ್ಜಿ ಮನೆಗೆ ಬಿಡೋಕಂತ ಹೋದನು ಎಲ್ಲಿ ಕಳೆದು ಹೋಗಿದ್ದ ಇವನು? ಒಂದು ಸುದ್ದಿನೂ ಇಲ್ಲ. ಎಲ್ಲಿ ಅಂತ ಹುಡುಕಿಸ್ಲಿ ಇವನ್ನ? ಊರಿನ ಪರಿಸ್ಥಿತಿ ಹೇಗಿದೆ ಅಂತೇಳಿ ನಿನಗೂ ಗೊತ್ತಿದೆ ಅಲ್ಲ. ನನ್ನ ಮೇಲಿನ ದ್ವೇಷಕ್ಕೆ ಇವನು ಒಬ್ಬನೇ ಸಿಕ್ಕಿದ್ದಾನೆ ಅಂತೇಳಿ ಯಾರಾದರೂ ಏನಾದ್ರು ಹೆಚ್ಚು ಕಡಿಮೆ ಮಾಡಿದ್ರೆ ಯಾರು ಹೊಣೆ ಹೇಳು? ಆದ್ರೂ ಅಪ್ಪಾಜಿ ಈಗೆಲ್ಲ ಒಳ್ಳೇದೇ ಆಯ್ತಲ್ವಾ? ಈಗ ಹೇಗೋ ರಮೇಶ್ ಅಣ್ಣ ಬಂದಿದ್ದಾರೆ. ನೀವು ಈಗ ಅವ್ರಿಗೆ ಹೀಗೆಲ್ಲ ಬೈದ್ರೆ ಅವ್ರಿಗೆ ಬೇಜಾರಾಗಲ್ವಾ?